ತುಂಬ ಇಷ್ಟ ಅಲ್ವಾ? ಹೌದಣ್ಣ, ಅವನಿಲ್ದೆ ನನಗೆ ಬದುಕೇ ಇಲ್ಲ ಅನ್ನಿಸ್ತಿದೆ. ಅವನೇ ನನಗೆಲ್ಲ. ಅಣ್ಣ, ನನಗೆ ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ. ಈ ಮನೆ, ಅಪ್ಪ, ಅಮ್ಮ, ಅಣ್ಣಂದ್ರು ಎಲ್ಲರನ್ನ ಬಿಟ್ಟು ಹೋಗ್ತಾ ಇದೆ, ನನಗೆ ದುಃಖ ಕೂಡ ಆಗ್ತಾ ಇಲ್ಲ. ಅದೇ ಆಶ್ಚರ್ಯ. ಬಹುಶಃ ಪ್ರಣವ್ ಕೂಡ ನಮ್ಮನೆಯವರಲ್ಲಿ ಒಬ್ಬ ಅನ್ನೋ ಭಾವನೆನ ನನ್ನಲ್ಲಿ ತುಂಬಿದ್ದಾನೆ. ಅದಕ್ಕಿರ್ಬೋದು. ಪ್ರಣವ್ ಸದಾ ನಿನ್ ಜೊತೆಗೆ ಇರಲಿ. ಅವಳು ಪ್ರಣವ್ನ ತುಂಬಾ ಹಚ್ಕೊಂಡಿದ್ದಾಳೆ. ಈ ಪ್ರಣವ್ ಕಲ್ಪನಾ ಹಿಂದೆ ಬಿದ್ದಿದ್ದಾನಲ್ಲ, ಏನ್ ಮಾಡೋದು ಹೇಳಿ? ಹರಿ, ಅದ್ರ ಬಗ್ಗೆ ಆಮೇಲೆ ನಿಧಾನವಾಗಿ ಯೋಚನೆ ಮಾಡೋಣ. ಇಲ್ಲ ಅರ್ಚನಾ, ಸಾಯಿಸ್ಬೇಕು ಅನ್ನೋಷ್ಟು ಕೋಪ ಬರ್ತಿದೆ. ಆ ಕಲ್ಪನಾ ಅದೆಂತ ಸಂದಿಗ್ಧಕ್ಕೆ ತಂದಿಟ್ಲು. ಹರಿಗೆ ನೆನಪಿನ ಶಕ್ತಿ ಬಂತಂತೆ. ಸರಿ ಹೋದ್ನಂತೆ. ಅವನು ಸರಿ ಹೋದ, ನಾವು ಹಾಳಾಗಿ ಹೋದ್ವಿ. ಮನೆಗೆ ಬಂದ್ಮೇಲಿಂದ ಆ ಕಡೆ ಅರ್ಚನಾ ಮನೇಲಿದ್ದ ನಾವು. ಅಮ್ಮ ಫೋನ್ ಮಾಡಿ ಹೇಳಿದ್ಲು, ಕಲ್ಪನಾ ಕಡೆ ತಿರುಗಿ ನೋಡ್ತಿಲ್ವಂತೆ. ಆಶ್ಚರ್ಯ ಅಂದ್ರೆ ನೀನ್ ಯಾಕೆ ಸುಮ್ಮನಿದ್ಯಾ ಅಂತ. ಏನ್ ಮಾಡ್ಬೇಕಾಗಿತ್ತು? 4 ಬಿಗಿದು ಹೇಳ್ಕೊಂಡ್ ಬರ್ಬೇಕಾಗಿತ್ತು. ಮಾತು ಎತ್ತಿದ್ರು ಬರೀ ಪೊಡಿ ಪೊಡಿ. ಅವನೀಗ ಮೊದಲಿನ ಹರಿ ಅಲ್ಲ. ನಾವು ಕೊಟ್ರೆ ತಿರುಗಿ 4 ವಾಪಸ್ ನಮ್ಗೆ ಕೊಡ್ತಾನೆ. ಈಗ ಮದುವೆ ಅಂತ ದಿನ ಬರ್ತಾ ಇದ್ದಾನೆ. ಈಗ ನಾವೇನು ಮಾತಾಡೋದು ಬೇಡ. ಮದುವೆ ಬಂದು ಮುಗಿಲಿ, ಆಮೇಲೆ ಎಲ್ಲರೂ ಸೇರಿ ಹೇಗಾದ್ರೂ ರಿಪೇರಿ ಮಾಡಲೇಬೇಕು. ಸರಿ, ಅವನ್ನ ಮಾತಾಡ್ಸ್ಕೊಂಡ್ ಬರ್ತೀನಿ. ಮಾರಯ್ಯ, ನೀನ್ ಹೆಂಡತಿ ಸೆಲೆಕ್ಷನ್ ಬೆಸ್ಟ್ ಕಣ. ನಿನ್ನ ಆಯ್ಕೆನೆ ಸೂಪರ್. ಯಜಮಾನ್ರೆ, ಇದ್ಯಾಕೋ ಅತಿ ಆಯ್ತು. ಏ ಪ್ರಣವ್, ನಿನ್ ಸೆಲೆಕ್ಷನ್ ಬಗ್ಗೆ ನನಗೂ ಹೆಮ್ಮೆ ಇದೆ ಕಣೋ. ಯಾಕೋ, ಏನಾಗಿದೆ ನಿಂಗೆ? ಮದ್ವೆ ಟೆನ್ಷನ್. ನನಗೂ ಹೀಗೆ ಆಗಿತ್ತು ಮದ್ವೆ ಹಿಂದಿನ ದಿವಸ. ಎಕ್ಸಾಮ್ ಟೆನ್ಷನ್ ತರ ಅಲ್ವೇನಾ? ಅವನ್ಗೆ ನಮ್ಮ ಹತ್ರ ಏನಾದ್ರು ಹೇಳ್ಬೇಕಾಗಿತ್ತೋ ಏನೋ. ತಾವು ಈಗ ಯಾಕೆ ಬಂದ್ರು? ನಾಳೆ ಮುಹೂರ್ತ ಸಮಯಕ್ಕೆ ಸರಿಯಾಗಿ ಬರ್ಬೋದಾಗಿತ್ತು. ಊಟಕ್ಕೆ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಸುಮ್ಮನಿರೋ. ಹಿರಿಯಣ್ಣನಾಗಿ ನೀನು ಇವತ್ತು ಬಂದಿದ್ಯಾ, ಅವಳಿಗೆ ಹೇಳ್ತಾ ಇದೀಯಾ? ಹೇಳಿ ಬಿಡಿ ಅತ್ತೆ. ಅಣ್ಣ ಅನ್ನಿಸ್ಕೊಂಡವ್ರು ತಂಗಿ ಮದ್ವೆಗೋಸ್ಕರನಾದ್ರೂ 3 ದಿನ ಮುಂಚೆ ಬಂದಿರ್ಬೋದಿತ್ತಲ್ಲ. ನಾನು ಬೆಂಗಳೂರು ಗಲ್ಲಿ ಗಲ್ಲಿ ಎಲ್ಲ ಸುತ್ತಿ ಏನೇನ್ ಸಾಮಾನ್ ಬೇಕು ಅಂತ ಹೊಂಚ್ಕೊಂಡು ತಂದಿದ್ದೀನಿ. ಕ್ಲಬ್ಬು, ಇಸ್ಪಿಟ್ಟು, ಕಾರ್ಡು ಅಂತ ಇರೋರ್ಗೆ ಇದೆಲ್ಲ ಎಲ್ಲಿ ಗೊತ್ತಾಗುತ್ತೆ? ಕಾಫಿ ಕೊಡು ಅಂತ ಹೇಳಕ್ ಹೋಗಿ ಇಷ್ಟೆಲ್ಲ ಮಾತು ಕೇಳಬೇಕಾಗಿತ್ತ? ಅತ್ತೆ, ರವಿಗೆ ತಂದಿರೋ ಸಾಮಾನೆಲ್ಲ ಒಳಗಿಡೋ ಕೇಳಿದ್ದೀನಿ. ಎಲ್ಲ ಸರಿಯಾಗಿದೆಯಾ ಚೆಕ್ ಮಾಡಿ ಬನ್ನಿ. ಅದೆಷ್ಟೊಂದು ಕಷ್ಟ ಪಡ್ತೀಯ ನೀನು. ಒಂದ್ ಕಡೆ ಗಂಡನ್ನ ಪಡೆಯೋ ಆಸೆ, ಇನ್ನೊಂದ್ ಕಡೆ ಪ್ರಣವಿಯಲ್ಲಿ ನನ್ನ ಹತ್ರ ಬಂದ್ಬಿಡ್ತಾನೋ ಅನ್ನೋ ಭಯ. ನೀನು ಗಂಡನ ಹತ್ರ ಹೋಗೋಕಾಗ್ತಿಲ್ಲ, ಗಂಡನೇ ನಿನ್ ಹತ್ರ ಬಂದ್ರು ಅವನನ್ನ ಪಡೆಯೋಕಾಗ್ತಿಲ್ಲ ಅಲ್ವಾ? ಛೇ, ಇಂಥ ಕೆಟ್ಟ ಸ್ಥಿತಿ ಯಾರಿಗೂ ಬರಬಾರ್ದಪ್ಪ. ಏಯ್ ಕಲ್ಪನಾ, ಮುಂದೆನೂ ನೀನು ಹೀಗೆ ಇರ್ಬೇಕು, ಅರ್ಥ ಆಯ್ತಾ? ನೀನು ತ್ಯಾಗರಾಣಿ ಆಗಿದ್ರೇನೆ ಕ್ಷೇಮ. ಎಲ್ಲಾನು ಸುಸೂತ್ರವಾಗಿ ನಡೆಯುತ್ತೆ. ಇಲ್ಲದೆ ಇದ್ರೆ ಈ ತ್ಯಾಗರಾಣಿ ಮುಂದೆ ನಾನು ನಾಗಿಣಿ ಆಗ್ಬೇಕಾಗತ್ತೆ. ಮದುವೆ ಮುಗಿಲಿ, ನಿನ್ನ ಎಲ್ಲ ಆಟಗಳನ್ನೂ ಬಯಲು ಮಾಡ್ತೀನಿ. ಅದೇನು ಹೆಡೆ ಆಡಿಸ್ತೀಯೋ ನಾನು ನೋಡ್ತೀನಿ.